ಲಕ್ಷ್ಮೇಶ್ವರ ಪಟ್ಟಣದ ಗಡ್ಡಯ್ಯ ನಗರ 19ನೇ ವಾರ್ಡಿನಲ್ಲಿ ಬರುವ ಆಶ್ರಯ ಬಡಾವಣೆಗೆ ತಲುಪುವ ಮುಖ್ಯ ರಸ್ತೆ ಚರಂಡಿ ಮತ್ತು ಮಳೆ ನೀರಿನಿಂದ ಕೆಸರುಗದ್ದೆಯಂತಾಗಿ ನಿವಾಸಿಗಳಿಗೆ ಹಾಗೂ ಶಾಲಾ ಮಕ್ಕಳಿಗೆ ಈ ಭಾಗದ ಹೊಲಕ್ಕೆ ಹೋಗುವ ರೈತರಿಗೆ ತುಂಬಾ ತೊಂದರೆಯಾಗಿದ್ದು ಮತ್ತು ಗಡ್ಡಯ್ಯ ನಗರದಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳಾದ ಕುಡಿಯುವ ನೀರು, ಚರಂಡಿ, ರಸ್ತೆಗಳು ಸರಿಯಾಗಿ ನಿರ್ಮಾಣ ಮಾಡಿಲ್ಲ ಎಂದು ಇಲ್ಲಿಯ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ರು. ಬಡಾವಣೆಯ ಮಹಿಳೆಯರು ಮಾತನಾಡಿ, ನಾವು ಮನೆಗಳು ಕಟ್ಟಿಕೊಂಡು 10 ವರ್ಷಗಳು ಕಳೆದರೂ ನಮಗೆ ಸರಿಯಾಗಿ ಮೂಲಭೂತ ಸೌಕರ್ಯಗಳು ಒದಗಿಸಿಲ್ಲ ಸ್ವಾಮಿ. ನಾವು ಈ ಬಾರಿ ವೋಟು ಹಾಕುವುದಿಲ್ಲ. ವೋಟು ಹಾಕಿಸಿಕೊಳ್ಳುವಾಗ ಮಾತ್ರ ನಮ್ಮ ಹತ್ತಿರ ಸುಳಿಯುವ ಜನಪ್ರತಿನಿಧಿಗಳು ಇಲ್ಲಿಯವರೆಗೂ ಈ ಕಡೆ ಬಂದಿಲ್ಲ ಸ್ವಾಮಿ ಎಂದು ತಮ್ಮ ಅಳಲು ತೋಡಿಕೊಂಡ್ರು. ಹಾಗಾಗಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಶೀಘ್ರದಲ್ಲಿ ಚರಂಡಿ ಮತ್ತು ರಸ್ತೆ ಸರಿಪಡಿಸದಿದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮತ್ತು ಪಟ್ಟಣದ ಪುರಸಭೆಯ ಮುಂದೆ ಧರಣಿ ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು. ಬೆಳೀತಿರೋದು ನೋಡಿದರೆ ಇವತ್ತು ಇಲ್ಲಿ ಮೇನ್ ರಸ್ತೆನ ನಮ್ಗೆ ಸರಿಯಾಗಿಲ್ಲ. ಇಲ್ಲಿ ಮಳೆ ನೀರು, ಕೊಳಚೆ ನೀರು, ಈ ಹಿಂದೆ ಹೇಳ್ದಂಗೆ ನಾವು ಮಳೆ ನೀರು, ಕೊಳಚೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ನಿಂತು ಆ ಕಡೆ ರೈತರು ಬರೋಂಥ ಅಲ್ಲೇ ನಿಲ್ಬೇಕು, ಈ ಕಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರು ಇಲ್ಲೇ ನಿಲ್ತಕ್ಕಂಥ ಪರಿಸ್ಥಿತಿ ಮಳೆಗಾಲದಲ್ಲಿ ಆಗೈತಿ. ಅಕಸ್ಮಾತ್ ಮಳೆಗಾಲದಾಗ ರಾತ್ರಿ ನಾವೇನು 12 ಗಂಟೆ 1 ಗಂಟೆ ಸುಮಾರು ದೊಡ್ಡ ಮಳೆ ಆತ ಅಂತಂದ್ರೆ ನೀರು ಎಷ್ಟು ಪ್ರಮಾಣದಾಗ ಐತೆ ಅಂತಲೂ ಗೊತ್ತಾಗಂಗಿಲ್ಲ, ಅದಕ್ಕೆ ಅಂದಾಜನ್ನು ಗೊತ್ತಾಗಂಗಿಲ್ಲ. ಈ ಹಿಂದೆ ಪುರಸಭೆ ಅಧಿಕಾರಿಗಳು ಈ ಹಿಂದೆ ಇದ್ದಿರ್ತಕ್ಕಂಥವ್ರು ಎಸ್ಟಿಮೇಟ್ ಮಾಡಿ, ಹಿಂದೆ ಪುರಸಭೆ ಸದಸ್ಯರು ಎಸ್ಟಿಮೇಟ್ ಮಾಡಿ ಅದನ್ನೆಲ್ಲ ಅದನ್ನು ಮಾಡ್ಬೇಕಂಥೇಳಿ ತೀರ್ಮಾನ ಮಾಡ್ಯಾರ. ಆ ತೀರ್ಮಾನ ಇರುವವರೆಗೂ ಆಗೋಲ್ದು. ಅದಕ್ಕೆ ಅದು ಯಾಕೆ ಆಗೋಲ್ದು ಅನ್ನೋದಕ್ಕೆ ತಾವೇ ವಿಮರ್ಶೆ ಮಾಡಿ ದಯವಿಟ್ಟು ಗಡ್ಡದೇವರಮಠ ನಗರಕ್ಕೆ ಇಲ್ಲಿ ಅರ್ಥ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕೂಲಿ ಕಾರ್ಮಿಕರಿಗೆ, ರೈತರಿಗೆ ಅನುಕೂಲ ಆಗ್ತಕ್ಕಂಥ ರಸ್ತೆ ತಾವು ನಿರ್ಮಿಸ್ಬೇಕಂಥೇಳಿ ಗಡ್ಡದೇವರಮಠ ನಗರ ಪರವಾಗಿ ನಾನು ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಅನಾಹುತ ಆಗುತ್ತೆ, ಅನಾಹುತ್ತಾಗಿ ದೊಡ್ಡ ಅನಾಹುತ ಆಗೈತಿ. ಈಗ ಆದ್ರೂ ನೋಡಾಕ್ತಾರಿಲ್ಲ ಇಲ್ಲಿ. ಯಾಕಂದ್ರೆ ಇವ್ರು ಬೇಕಂತ ಇವರು ಈಚೆ ಕಡೆಯವ್ರು ಹಿಂಗೆ ಮಾಡ್ಕೇಸಿ ಎಲ್ಲ ಗಡ್ಡೆ ನಗರಿಗೆ ಎಲ್ಲ ಹೋಗಾರಿಗೆ ಬರಾರಿಗೆ ಎಲ್ಲರಿಗೆ ಹೋಗ್ಬಿಟ್ಟೈತೆ ಅದು. ಪಾಪ ಹೆಣ್ಮಕ್ಳು ಸಮಯಕ್ಕೆ ಬಿದ್ದು ಹೋಗ್ತಾರೆ. ಇಲ್ಲಿ ಸೈಕಲ್ ಮೀಟ್ರ್ ಸಮಯಕ್ಕೆ ಬಿದ್ದು ಹೋಗ್ತಾವ. ಇಲ್ಲಿ ಏನು ಕೇರೆ ಮಾಡೋದಿಲ್ಲಪ್ಪ ಅಂತ ಹೇಳಿದ್ರೆ ಇದು ನಗರದಾಗ ಮಾಡಬೇಕು.